ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳ ಪ್ರಕರಣದಲ್ಲಿ ಕೆಲವೊಂದು ಹೊಸ ಅಪ್ಡೇಟ್ಗಳು ಬಂದಿರುವಂಥದ್ದು. ಚಿನ್ನಯ್ಯ ಆಲ್ರೆಡಿ ಜಾಮೀನು ಪಡೆದುಕೊಂಡಿರುವ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಆದರೂ ಕೂಡ ಶಿವಮೊಗ್ಗ ಜೈಲಿನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಪ್ಪ ಅಂತ ಕೇಳಿದರೆ 1 ಲಕ್ಷ ಬಾಂಡ್ ಮತ್ತು 2 ಜಾಮೀನು ಸಾಕ್ಷಿಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಇವತ್ತು ಮತ್ತೆ ಕೂಡ ಜೈಲಿನಲ್ಲೇ ಇರುವಂತಹ ಒಂದು ಅವಸ್ಥೆ ಎದುರಾಗಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಒಂದು ಬೆಳವಣಿಗೆ ಇವತ್ತು ಸಂಭವಿಸಿರುವಂಥದ್ದು. ಆ ಒಂದು ಅಪ್ಡೇಟನ್ನು ನಿಮ್ಮ ಮುಂದೆ ಕೊಡುವನಿದ್ದೇನೆ. ಸೊ ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ನಾವು ಕೊಡ್ತಾ ಇರ್ತೇವೆ. ಇವತ್ತು ಚಿನ್ನಯ್ಯ ವಿಚಾರದಲ್ಲಿ ನಾವು ಗಮನಿಸುವುದಾದರೆ, ಜಾಮೀನು ಸಿಕ್ಕು 2 ವಾರಗಳು ಆಗ್ತಾ ಬಂತು, ಆದರೂ ಕೂಡ ಶಿವಮೊಗ್ಗ ಜೈಲಿನಲ್ಲೇ ಇದ್ದಾರೆ. ಸೊ ಕೆಲವೊಂದು ವಿಚಾರಗಳು ಇವತ್ತು ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಏನು ಬಾಂಡನ್ನು ಕಟ್ಟಿ ಇಡಲಿಕ್ಕೆ ಆ ಒಂದು ಹಣ ಮೊತ್ತ ಇಲ್ಲದಿರುವುದು ಮಾತ್ರವಲ್ಲ, ಸಾಕ್ಷಿಗಾಗಿ ಯಾರೂ ಕೂಡ ಮುಂದೆ ಬಾರದೇ ಇರುವಂಥದ್ದು. 2 ಕಾರಣಗಳು ಇವತ್ತು ಕೂಡ ಅವರು ಜಾಮೀನನ್ನು ಪಡ್ಕೊಂಡಿದ್ರು ಕೂಡ ಇನ್ನೂ ಸ್ವತಂತ್ರರಾಗದೇ ಇರುವುದಕ್ಕೆ ಪ್ರಮುಖ ಕಾರಣ. ಆದರೆ ಇವತ್ತು ಅವರ ಪರ ವಕೀಲರು, ಏನು ಸರ್ಕಾರದಿಂದ ನೇಮಿಸಿದಂತಹ ವಕೀಲರು, ಇವತ್ತು ಕೋರ್ಟ್ಗೆ ಅರ್ಜಿಯನ್ನು ಹಾಕಿರುವಂಥದ್ದು. ಇವತ್ತಲ್ಲ, ನಿನ್ನೆ ದಿವಸ ನಡೆದಂತಹ ಒಂದು ಬೆಳವಣಿಗೆ. ಅಂದರೆ ಯಾವ ರೀತಿಯಲ್ಲಿ ಅಂದರೆ 12 ಷರತ್ತುಗಳನ್ನು ವಿಧಿಸಿ ಜಾಮೀನನ್ನು ನೀಡಿತು. ಅದರಲ್ಲಿ 10ನೆಯ ಷರತ್ತಾಗಿತ್ತು, ಯಾವಾಗ ಕರಿತವ್ರು ಆವಾಗ ಬೆಳ್ತಂಗಡಿ ಕೋರ್ಟ್ನಲ್ಲಿ ಬಂದು ಸಹಿ ಹಾಕಿ ಹೋಗಬೇಕು, ಅದು ತಪ್ಪದೇ ಮಾಡಬೇಕು ಎನ್ನುವಂತಹ ಒಂದು ಆದೇಶ ಏನಿತ್ತು ಅದನ್ನು ಹಿಂಪಡೆದುಕೊಳ್ಬೇಕು. ಅದನ್ನು ಯಾಕಂತ ಹೇಳಿದರೆ ಅದರಿಂದಾಗಿ ಚಿನ್ನಯ್ಯನಿಗೆ ಪ್ರಾಣಾಪಾಯದ ಭೀತಿ ಇದೆ ಎನ್ನುವಂತಹ ವಿಚಾರ ಹೇಳುವಂಥದ್ದು. ಅಂದರೆ ನಿರಂತರವಾಗಿ ಬೆಳ್ತಂಗಡಿಗೆ ಬರುವಂಥ ಸಂದರ್ಭದಲ್ಲಿ ಮೇ ಬಿ ಯಾವುದಾದ್ರೂ ಮೂಲಗಳಿಂದಾಗಿ ಚಿನ್ನಯ್ಯನಿಗೆ ಪ್ರಾಣಾಪಾಯ ಎದುರಾಗಬಹುದು ಎನ್ನುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಈ ಒಂದು ಷರತ್ತನ್ನು ಸಡಿಲಿಸಬೇಕು ಎನ್ನುವಂತಹ ಒಂದು ವಾದವನ್ನು ಮಂಡಿಸಿರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿರುವಂಥದ್ದು. ಯಾವ ರೀತಿಯಲ್ಲಿ ಅಂತ ಕೇಳಿದರೆ, ಅವರು ಮಂಡ್ಯದಲ್ಲಿ ವಾಸ ಮಾಡಬೇಕು, ಚಿನ್ನಯ್ಯನಿಗೆ ಮಂಗಳೂರು, ದಕ್ಷಿಣ ಕನ್ನಡ ಅಥವಾ ಬೆಳ್ತಂಗಡಿಗೆ ಬರ್ತಾ ಹೋಗ್ತಾ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ, ನೆಮ್ಮದಿಯಿಂದ ಮಂಡ್ಯದಲ್ಲೇ ಇರಬೇಕು ಎನ್ನುವಂತಹ ಆ ಒಂದು ಉದ್ದೇಶವನ್ನು ಮುಂದಿಟ್ಟುಕೊಂಡು ಈ ಒಂದು ಅರ್ಜಿಯನ್ನು ಹಾಕಿರುವಂಥದ್ದು. ಇನ್ನು ಸರ್ಕಾರ, ನ್ಯಾಯಾಲಯ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಎನ್ನುವುದನ್ನು ಕೂಡ ಗಮನಿಸಬೇಕು. ಸೊ ಇದು ಚಿಹ್ನೆಯ ವಿಚಾರದಲ್ಲಿ ನಡೆದಂತಹ ಒಂದು ಸ್ಫೋಟಕ ಬೆಳವಣಿಗೆ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.